ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಈ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರಿಂದ ಪ್ರಶ್ನೋತ್ತರ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಇಲ್ಲಿಯವರೆಗೆ ಸಮಾಜ ವಿಜ್ಞಾನದಲ್ಲಿ ಭಾಗ 1ರ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನ್ನಲ್ಲಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳು 1 ಅಂತಕ್ಕಂಥ ಪ್ಲೇಲಿಸ್ಟ್ ಇದೆ. ಅಲ್ಲಿ ಹೋಗಿ ಸಮಾಜ ವಿಜ್ಞಾನ ಭಾಗ 1ರ ಎಲ್ಲ ಪಾಠಗಳ ಪ್ರಶ್ನೋತ್ತರ ವಿಡಿಯೋಗಳನ್ನು ನೋಡಬಹುದು. ಇವತ್ತು ನಾನು ಇತಿಹಾಸ ವಿಷಯದಲ್ಲಿ 7ನೆಯ ಪಾಠ ಸ್ವಾತಂತ್ರ್ಯ ಹೋರಾಟ ಪಾಠದ ಪ್ರಶ್ನೋತ್ತರಗಳನ್ನು ತಂದಿದ್ದೀನಿ. ಈ ಪಾಠದ ನೋಟ್ಸ್ನ ವಿಡಿಯೋವನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಬರೀ SSLC ಅಷ್ಟೇ ಅಲ್ಲದೆ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ನೋಟ್ಸ್ನ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನಲ್ಲಿ ಸಜೆಸ್ಟ್ ಆಗ್ತಾ ಇದೆ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥ ಪಾಠದ ಲಿಂಕನ್ನು ತಾವುಗಳು ಕ್ಲಿಕ್ ಮಾಡಿ ಆ ನೋಟ್ಸ್ನ ವಿಡಿಯೋವನ್ನು ನೋಡ್ಬೋದು. ಈ ದಿನ ನಾವು 7ನೆಯ ಪಾಠ ಸ್ವಾತಂತ್ರ್ಯ ಹೋರಾಟ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳ ಬಗ್ಗೆ ನೋಡೋಣ. ಅಭ್ಯಾಸಗಳು: ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿಯನ್ನ ಮಾಡಬೇಕು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಡ್ಯಾಶ್ ರಲ್ಲಿ ಸ್ಥಾಪಿಸಲಾಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ 1885ರಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು. ಪ್ರಶ್ನೆ 2, ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ತಿಳಿಸಿದವರು ಡ್ಯಾಶ್. ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತವನ್ನು ತಿಳಿಸಿದವರು ದಾದಾಬಾಯಿ ನೌರೋಜಿ ಅವರು. ಪ್ರಶ್ನೆ 3, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಡ್ಯಾಶ್ ರವರು ಘೋಷಿಸಿದರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಘೋಷಣೆ ಮಾಡಿರ್ತಕ್ಕಂಥವರೇ ಬಾಲಗಂಗಾಧರ ತಿಲಕರು. ಪ್ರಶ್ನೆ 4, ಬಾಲಗಂಗಾಧರ ತಿಲಕರು ಮರಾಠಿ ಭಾಷೆಯಲ್ಲಿ ಡ್ಯಾಶ್ ಪತ್ರಿಕೆಯನ್ನ ಪ್ರಕಟಿಸಿದರು. ಕೇಸರಿ ಅಂತಕ್ಕಂಥ ಪತ್ರಿಕೆಯನ್ನ ಬಾಲಗಂಗಾಧರ ತಿಲಕರು ಮರಾಠಿ ಭಾಷೆಯಲ್ಲಿ ಪ್ರಕಟಣೆಯನ್ನ ಮಾಡ್ತಾರೆ. ಪ್ರಶ್ನೆ 5, ಅಭಿನವ ಭಾರತ ಎಂಬ ರಹಸ್ಯ ಸಂಘಟನೆಯನ್ನು ಡ್ಯಾಶ್ಗಳು ಹೊಂದಿದ್ದರು. ಅಭಿನವ ಭಾರತ ಅಂತಕ್ಕಂಥ ರಹಸ್ಯ ಸಂಘಟನೆಯನ್ನ ಕ್ರಾಂತಿಕಾರಿಗಳು ಮಾಡಿಕೊಂಡಿದ್ರು. ಇಲ್ಲಿಯವರೆಗೆ ಈ 5 ಪ್ರಶ್ನೆಗಳನ್ನು ತಾವುಗಳು ಬಿಟ್ಟ ಸ್ಥಳದಲ್ಲಿ ತುಂಬುವ ಮಾದರಿಯಲ್ಲಿ ಇದ್ದವು. ಮುಂದಿನ ಪ್ರಶ್ನೆ ಇತ್ತು, ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳಗಳನ್ನು ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಭರ್ತಿಯನ್ನ ಮಾಡಬೇಕು. ಪ್ರಶ್ನೆ 1 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು. ಆಯ್ಕೆ ಎ ಮಹಾತ್ಮ ಗಾಂಧೀಜಿ, ಆಯ್ಕೆ ಬಿ ಎ.ಓ. ಹ್ಯೂಮ್, ಆಯ್ಕೆ ಸಿ ಬಾಲಗಂಗಾಧರ ತಿಲಕ, ಆಯ್ಕೆ ಡಿ ಗೋಪಾಲಕೃಷ್ಣ ಗೋಖಲೆ. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಎ.ಓ. ಹ್ಯೂಮ್, ಆಯ್ಕೆ ಬಿ. ಪ್ರಶ್ನೆ 2, ಮರಾಠಿ ಪತ್ರಿಕೆಯನ್ನು ಪ್ರಕಟಿಸಿದವರು ಡ್ಯಾಶ್. ಈ ಮರಾಠಿ ಪತ್ರಿಕೆಯನ್ನು ಪ್ರಕಟಿಸಿರ್ತಕ್ಕಂಥವರಲ್ಲಿ ಆಯ್ಕೆಗಳಿದ್ದಾವೆ. ಎ ಜವಾಹರ್ಲಾಲ್ ನೆಹರು, ಬಿ ರಾಸ್ ಬಿಹಾರಿ ಬೋಸ್, ಸಿ ಬಾಲಗಂಗಾಧರ್ ತಿಲಕ್, ಡಿ ವಿ.ಡಿ. ಸಾವರ್ಕರ್. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಿ ಬಾಲಗಂಗಾಧರ ತಿಲಕರು. ಪ್ರಶ್ನೆ 3, ಮುಸ್ಲಿಂ ಲೀಗ್ ಡ್ಯಾಶ್ ರಲ್ಲಿ ಹುಟ್ಟಿಕೊಂಡಿತ್ತು. ಆಯ್ಕೆ ಎ 1924, ಆಯ್ಕೆ ಬಿ 1922, ಆಯ್ಕೆ ಸಿ 1929, ಆಯ್ಕೆ ಡಿ 1906. ಸರಿ ಉತ್ತರ ಇತ್ತು ಆಯ್ಕೆ ಡಿ 1906. ಕಡೆಯ ಪ್ರಶ್ನೆ ಇದೆ ಬಹು ಆಯ್ಕೆ ಮಾದರಿಯಲ್ಲಿ. ಪ್ರಶ್ನೆ 4, ಬಂಗಾಳದ ವಿಭಜನೆಯನ್ನ ರೂಪಿಸಿದ ವೈಸ್ರಾಯ್. ಆಯ್ಕೆ ಎ ಲಾರ್ಡ್ ಕಾರ್ನ್ವಾಲಿಸ್, ಆಯ್ಕೆ ಬಿ ಲಾರ್ಡ್ ಡೌಲ್ ಹಸಿ, ಆಯ್ಕೆ ಸಿ ಲಾರ್ಡ್ ಕರ್ಜನ್, ಆಯ್ಕೆ ಡಿ ರಾಬರ್ಟ್ ಕ್ಲೈವ್. ಸರಿಯಾಗಿರ್ತಕ್ಕಂಥದ್ದು ಉತ್ತರ ಇತ್ತು ಆಯ್ಕೆ ಸಂಖ್ಯೆ ಸಿ ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆಯನ್ನ ರೂಪಿಸಿದ್ರು. ಮುಂದಿನ ಪ್ರಶ್ನೆ ಹೋಗೋಣ. ಈ ಪ್ರಶ್ನೆಗಳನ್ನು ತಾವುಗಳು ಗುಂಪುಗಳಲ್ಲಿ ಚರ್ಚೆಯನ್ನ ಮಾಡಿ ಉತ್ತರಗಳನ್ನು ಕಂಡುಕೊಳ್ಳಬೇಕು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಮೊದಲು ಇದ್ದ ಸಂಘಟನೆಗಳು ಯಾವುವು? ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗಿಂತ ಮುಂಚೆ ಒಂದು 4 ಸಂಸ್ಥೆಗಳು ಇದ್ದವು. ದ ಹಿಂದೂ ಮೇಳ, ದ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್, ಪೂನಾ ಸಾರ್ವಜನಿಕ ಸಭಾ ಮತ್ತು ದ ಇಂಡಿಯನ್ ಅಸೋಸಿಯೇಷನ್ ಅಂತಕ್ಕಂಥ 4 ಸಂಘಟನೆಗಳು ರಾಷ್ಟ್ರೀಯ ಕಾಂಗ್ರೆಸ್ನ ಪೂರ್ವದಲ್ಲಿ ಇವು ಚಾಲನೆಯಲ್ಲಿದ್ದವು. ಪ್ರಶ್ನೆ 2ಕ್ಕೆ ಹೋಗೋಣ. ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಮಂದಗಾಮಿಗಳ ಬೇಡಿಕೆಗಳು ಯಾವುವು? ಮಂದಗಾಮಿಗಳು ಬ್ರಿಟಿಷ್ ಸರ್ಕಾರ ಮುಂದೆ ಬಹಳಷ್ಟು ಬೇಡಿಕೆಗಳನ್ನು ಇಡ್ತಾರೆ. ಒಂದೇದು ಏನು ಹೇಳ್ತಾರೆ ಅವರು,
ನಮ್ಮ ದೇಶದಲ್ಲಿರ್ತಕ್ಕಂಥ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಪಡಿಸ್ರಿ. ಇಲ್ಲಿ ಭಾರತದಲ್ಲಿ ತಾವು ಮಾಡ್ತಕ್ಕಂಥ ಸೈನಿಕ ವೆಚ್ಚವನ್ನ, ದುಂದು ವೆಚ್ಚವನ್ನ ಕಡಿಮೆ ಮಾಡ್ರಿ. ನಮ್ಮ ಭಾರತೀಯರಿಗೆ ಉತ್ತಮ ಶಿಕ್ಷಣ ಕೊಡ್ಲಿಕ್ಕೆ ಯೋಜನೆಗಳನ್ನು ಹಾಕಿಕೊಡ್ರಿ. ಕಡೆಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಬಡತನದ ಬಗ್ಗೆ ಅಧ್ಯಯನ ಮಾಡ್ರಿ. ಆ ಬಡತನದ ಪರಿಹಾರ ಕಾರ್ಯಕ್ರಮಗಳನ್ನ ಹೋಗಲಾಡಿಸ್ಲಿಕ್ಕೆ ತಾವೆಲ್ಲ ಒಂದು ಸಕಲ ಕಾರ್ಯಕ್ರಮಗಳನ್ನ ಮಾಡ್ಬೇಕಂತಕ್ಕಂಥ ಒತ್ತಾಯ ಮಂದಗಾಮಿಗಳು ಬ್ರಿಟಿಷ್ ಸರ್ಕಾರದ ಮುಂದೆ ಮಾಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ವಿವರಿಸಿರಿ. ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ದಾದಾಬಾಯಿ ನವರೋಜಿ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಅವ್ರೇನ್ ಹೇಳ್ತಾರಂದ್ರೆ, ನಮ್ಮ ದೇಶದಲ್ಲಿ ಆಮದನ್ನ ಹೆಚ್ಚಳ ಮಾಡಬೇಕು, ರಫ್ತನ್ನ ಕಡಿಮೆ ಮಾಡಿದ್ದರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ನಮ್ಮ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗಲಿಕ್ಕೆ ಮುಖ್ಯ ಕಾರಣ ಆಗಿದೆ ಅಂತಕ್ಕಂಥದ್ದು ಒಂದು ವಾದವನ್ನು ಪ್ರತಿಪಾದನೆಯನ್ನ ಮಾಡ್ತಾರೆ, ಸಿದ್ಧಾಂತವನ್ನು ಹೇಳ್ತಾರೆ. ಅದನ್ನೇ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಹೇಳ್ತಾರೆ. ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡ್ತಕ್ಕಿರ್ತಕ್ಕಂಥ ವೇತನ ಆಗಿರ್ಬೋದು, ನಿವೃತ್ತಿ ವೇತನ ಆಗಿರ್ಬೋದು, ಆಡಳಿತಾತ್ಮಕ ವೆಚ್ಚಗಳನ್ನ ಭಾರತವೇ ಭರಿಸಬೇಕಾಗ್ತಿತ್ತು. ಇದರಿಂದ ನಮ್ಮ ಭಾರತದಲ್ಲಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸಂಪತ್ತು ಅದು ಪರೋಕ್ಷವಾಗಿ ಬ್ರಿಟನ್ನಿಗೆ ಹರಿದು ಹೋಗ್ತಿತ್ತು ಅಂತಕ್ಕಂಥನ್ನ ಬಹಳಷ್ಟು ವಿವರವಾಗಿ ವಿಶ್ಲೇಷಣೆಯನ್ನ ಮಾಡಿ ಭಾರತೀಯರ ಮುಂದೆ ಇಡ್ತಾರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಮೂಲಕ. ಪ್ರಶ್ನೆ 4 ಹೋಗೋಣ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿನ ಕ್ರಾಂತಿಕಾರಿಗಳನ್ನ ಹೆಸರಿಸಿರಿ. ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವನ್ನ ವಹಿಸ್ತಾರೆ. ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿರ್ತಕ್ಕಂಥ ಕ್ರಾಂತಿಕಾರಿಗಳೆಂದ್ರೆ ವಿ.ಡಿ. ಸಾವರ್ಕರ್, ಅರಬಿಂದೋ ಘೋಷ್, ಅಶ್ವಿನಿ ಕುಮಾರ್ ದತ್, ರಾಜನಾರಾಯಣ್ ಬೋಸ್, ರಾಜ್ಗುರು, ಚಾಕ್ಸಿಕರ್ ಸಹೋದರರು, ವಿಷ್ಣು ಶಾಸ್ತ್ರಿ, ಚಂಪೂಕರ್, ಶ್ಯಾಮಾಜಿ ಕೃಷ್ಣ ವರ್ಮ, ರಾಸ್ ಬಿಹಾರಿ ಬೋಸ್, ಮ್ಯಾಡಮ್ ಕಾಮಾ ಆಗಿರ್ಬೋದು, ಖುದಿರಾಮ್ ಬೋಸ್, ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ವಕುಲ್ಲಾ ಖಾನ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮತ್ತು ಜತೀನ್ ದಾಸ್, ಈ ಎಲ್ಲ ಮಹನೀಯರು ಯಾರಪ್ಪ ಅಂದ್ರ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿರ್ತಕ್ಕಂಥ ಕ್ರಾಂತಿಕಾರಿಗಳಲ್ಲಿನ ಪ್ರಮುಖ ವ್ಯಕ್ತಿಗಳು. ಇನ್ನು 5ನೇ ಪ್ರಶ್ನೆಗೆ ಹೋಗೋಣ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಾಲಗಂಗಾಧರರ ಪಾತ್ರವನ್ನು ತಿಳಿಸಿರಿ. ಸ್ವಾತಂತ್ರ್ಯದ ಚಳವಳಿಯಲ್ಲಿ ಬಾಲಗಂಗಾಧರರು ಒಂದು ಪ್ರಸಿದ್ಧವಾದ ಹೇಳಿಕೆಯನ್ನು ಕೊಡ್ತಾರೆ. ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವೆ ಅಂತಕ್ಕಂಥದ್ದನ್ನ ಬಹಿರಂಗವಾಗಿ ಘೋಷಣೆಯನ್ನ ಮಾಡ್ತಾರೆ. ಈ ತರನಾಗಿ ಭಾರತೀಯರ ಮನದಾಳದಲ್ಲಿರ್ತಕ್ಕಂಥ ರಾಷ್ಟ್ರ ಪ್ರೇಮದ ಭಾವನೆಯನ್ನ ಹೊರಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಲ್ಲಿರ್ತಕ್ಕಂಥ ಜನಸಾಮಾನ್ಯರನ್ನ ಸಂಘಟನೆಯನ್ನ ಮಾಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿಸ್ಲಿಕ್ಕೆ ಪ್ರೇರಣೆಯನ್ನ ಕೊಡ್ತಾರೆ. ಮುಖ್ಯವಾಗಿ ಕೆಲವೊಂದಿಷ್ಟು ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನ ಸಂಘಟನೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅದುವೇ ಗಣೇಶ ಉತ್ಸವ ಆಗಿರಬಹುದು, ಶಿವಾಜಿ ಮತ್ತು ದುರ್ಗಾ ಅಂತಕ್ಕಂಥ ಆಚರಣೆಗಳ ಮೂಲಕ ಜನರನ್ನ ಸಂಘಟನೆಯನ್ನ ಮಾಡ್ತಾರೆ. 2 ಪತ್ರಿಕೆಗಳನ್ನ ಪ್ರಾರಂಭ ಮಾಡ್ತಾರೆ, ಕೇಸರಿ ಮತ್ತು ಮರಾಠ ಅಂತಕ್ಕಂಥ ಪತ್ರಿಕೆ. ಇವುಗಳ ಮೂಲಕ ಕ್ರಾಂತಿಕಾರಕ ಬರವಣಿಗೆಗಳನ್ನ ಆರಂಭವನ್ನ ಮಾಡ್ತಾರೆ. ಒಂದು ಗೀತಾ ರಹಸ್ಯ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡ್ತಾರೆ. ಇದರಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆ ಏನಾಗ್ತದಪ್ಪ ಅಂದ್ರೆ ಸಿಗ್ತದ. ಇದೇ ಅಂಶಗಳು ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಾಲಗಂಗಾಧರರ ಪಾತ್ರವನ್ನ ಬಿಂಬಿಸ್ತಕ್ಕಂಥದ್ದು. ಕಡೆಯ ಪ್ರಶ್ನೆ ಇತ್ತು, ಬಂಗಾಳದ ವಿಭಜನೆಯನ್ನು ಹಿಂಪಡೆಯಲು ಕಾರಣಗಳು ಯಾವುವು? 1905ರಲ್ಲಿ ಬಂಗಾಳದ ವಿಭಜನೆಯನ್ನ ಮಾಡ್ತಾರೆ. ಅವಾಗ ಭಾರತದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸ್ವದೇಶಿ ಚಳವಳಿ ಆರಂಭ ಆದಂಗ ಆಗ್ತದ. ಮುಖ್ಯವಾಗಿ ಈ ವಿದೇಶಿ ವಸ್ತುಗಳನ್ನಾಗಿರಬಹುದು ಮತ್ತು ವಿದೇಶಿ ವಸ್ತುವನ್ನ ಪ್ರೋತ್ಸಾಹಿಸ್ತಕ್ಕಂಥ ಸಂಸ್ಥೆಗಳ ವಿರುದ್ಧ ಬಹಿಷ್ಕಾರ ನಡೀತದ. ಭಾರತದಲ್ಲಿ ಎಲ್ಲ ಕಡೆ ಏನಾಗ್ತದಪ್ಪ ಅಂದ್ರ ಸ್ವದೇಶಿ ವಸ್ತುಗಳನ್ನೇ ಬಳಕೆ ಮಾಡಿ ಅಂತಕ್ಕಂಥ ಪ್ರೋತ್ಸಾಹ ಕೊಡ್ತಾರೆ. ಇದಕ್ಕಾಗಿ 1911ರಲ್ಲಿ ಬ್ರಿಟಿಷ್ ಸರ್ಕಾರದವರು ಏನ್ ಮಾಡ್ತಾರಪ್ಪ ಅಂದ್ರ ಬಂಗಾಳದ ವಿಭಜನೆಯನ್ನ ಹಿಂಪಡಿತಾರೆ. ಇವೇ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣಗಳು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 7ನೆಯ ಪಾಠ ಸ್ವಾತಂತ್ರ್ಯ ಹೋರಾಟ ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಬಹಳಷ್ಟು ಸರಳವಾಗಿ, ಸಂಕ್ಷಿಪ್ತವಾಗಿ, ಉತ್ತಮ ರೀತಿಯಲ್ಲಿ ಉತ್ತರಗಳನ್ನು ಕೊಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಿದೆವು. ನನಗೆ ಭರವಸೆ ಇದೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ನಿಮ್ಮ ಗೆಳೆಯರ ಬಳಗಕ್ಕೂ ಕೂಡ ಶೇರ್ ಮಾಡಲು ಮರೆಯದಿರಿ. ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ 6ರಿಂದ 10ರವರೆಗೆ ಹಿಂದಿ,
ಮತ್ತು ಸಮಾಜ ವಿಜ್ಞಾನ ವಿಷಯದ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ ಎರಡೂ ವಿಡಿಯೋಗಳಿದ್ದಾವೆ. ಅವುಗಳನ್ನು ತಾವುಗಳು ನೋಡಿ ನಿಮ್ಮ ಗೆಳೆಯರ ಬಳಗಕ್ಕೂ ಕೂಡ ಶೇರ್ ಮಾಡಿ. ಸಿಗುವ ಮತ್ತೆ ಹೊಸ ಪಾಠಗಳ ವಿಡಿಯೋಗಳ